ಯಲಬುರ್ಗಾದಲ್ಲಿ ಕಾನಿಪ ಧ್ವನಿ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಕಾನಿಪ ಧ್ವನಿ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪತ್ರಿಕೋದ್ಯಮದ ಮಹತ್ವದ ಕುರಿತು ಉಪನ್ಯಾಸಗಳು ನಡೆದವು. ಯಲಬುರ್ಗಾ ಪಟ್ಟಣದ ಎಸ್ಎನ್ ನಿಂಗೋಜಿ ಬಿಎಡ್ ಪದವಿ ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಕಾನಿಪ ಧ್ವನಿ ಸಂಘದ ಅಧ್ಯಕ್ಷ ಶಿವಮೂರ್ತಿ ಇಟಗಿ ಅವರ ನೇತೃತ್ವದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಪಟ್ಟಣ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗೇಶ್ ಉದ್ಘಾಟಿಸಿ ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಪತ್ರಕರ್ತರ ಪಾತ್ರ ಅತ್ಯಂತ ಮಹತ್ವದಾಗಿದೆ ಎಂದು ತಿಳಿಸಿದರು. ನಿವೃತ್ತ ಡಿಡಿಪಿಐ ಶಂಕರಪ್ಪ ಗಾಂಜಿ ಅವರು ಪತ್ರಿಕೋದ್ಯಮದ ಮೌಲ್ಯಗಳು ಹಾಗೂ ಸಮಾಜದಲ್ಲಿ ಮಾಧ್ಯಮಗಳ ಜವಾಬ್ದಾರಿಯ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಮಾಡಲಾಯಿತು ಹಾಗೂ ನೂತನ ಪದಾಧಿಕಾರಿಗಳಿಗೆ ಸಂಘದ ಸದಸ್ಯತ್ವ ಕಾರ್ಡ್ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ವೀರಪ್ಪ ನಿಂಗೋಜಿ, ಯಲಬುರ್ಗಾ ಠಾಣೆಯ ಪಿಎಸ್ಐ ವಿಜಯ್ ಪ್ರತಾಪ್, ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರು ಕಳಕಪ್ಪ ಕಂಬಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಅರವಿಂದ ಗೌಡ ಪಾಟೀಲ್, ಇನ್ನೋರ್ವ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಈರಪ್ಪ ಕುಡಕುಂಟಿ, ಮುಖಂಡರಾದ ಸಿದ್ದಪ್ಪ ಕಟ್ಟಿಮನಿ, ಡಾಕ್ಟರ್ ಶಿವನಗೌಡ ದಾನಾರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರು, ಕಾನಿಪ ಧ್ವನಿ ಸಂಘದ ಜಿಲ್ಲಾ ಅಧ್ಯಕ್ಷ ಸುನಿಲ್ ಮಠದ, ಕುಕನೂರು ಕಾನಿಪ ಅಧ್ಯಕ್ಷ ಚಂದ್ರು ಭಾನಾಪುರ, ಎಂಡಿ ಸಲೀಂ ಸಾಬ್ ಮತ್ತು ಗಾಳಪ್ಪ ಬಂಡಿಹಾಳ, ಪ್ರಾಂಶುಪಾಲ ಪ್ರಕಾಶ್ ಡಿಎಚ್, ಕಾನಿಪ ಧ್ವನಿ ಸಂಘದ ಪದಾಧಿಕಾರಿಗಳು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಸಿಯಾದಿ ಪ್ರಜಾಪವರ್ ಟಿವಿ ಯಲಬುರ್ಗಾ. ಮನುಷ್ಯನು ಪತ್ರಿಕೆಯವರಿಗೆ ಒಂದು ಸಲಹೆಯನ್ನಾಗಿ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಏನಂದ್ರೆ ಪತ್ರಿಕೆಯ ರಂಗ ಬಹಳ ಪವಿತ್ರವಾದ್ದು. ಈಗಾಗಲೇ ಪತ್ರಿಕೆ ರಂಗ ಹೇಗಿರ್ತದೆ, ಈಗ 4 ರಂಗಗಳಿಂದಾಗಿ ನಮ್ಮ ಏನಂದ್ರೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಮತ್ತು ಪತ್ರಿಕೆ ರಂಗ. ಇದು ಇದ್ದಿದ್ದನ್ನು ನೇರವಾಗಿ ಹೇಳುವಂತ ಮನಸ್ಥಿತಿಯನ್ನು ಹೊಂದಿರತಕ್ಕಂಥದ್ದು, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಬಹಳ ಒಂದು ಮೌಲ್ಯವಾಗಿರ್ತಕ್ಕಂಥದ್ದು ಪತ್ರಿಕೆ ರಂಗ. ಈ ರಂಗದಲ್ಲಿ ಒಂದು ಕೆಲಸ ಮಾಡೋದೇ ಒಂದು ಪುಣ್ಯದ ಕೆಲಸ, ಎಲ್ಲರಿಗೂ ಸಿಗ್ಲಿಕ್ಕಾಗಲ್ಲ. ಪತ್ರಿಕೆ ರಂಗದಲ್ಲಿ ಇತ್ತೀಚಿನ ದಿನದಲ್ಲಿ ಪತ್ರಿಕೆ ಯಾವ ಮಟ್ಟದಲ್ಲಿ ಹೋಗ್ತದೆ ಅನ್ನೋ ಬಗ್ಗೆ ಸಾಕಷ್ಟು ಗೊತ್ತಿದೆ. ಎಲೆಕ್ಟ್ರಾನಿಕ್ ಮೀಡಿಯಾ ಅಂದ್ಮೇಲೆ ಪತ್ರಿಕೆ ಬರೆಯೋದು ಕಡಿಮೆ ಆಗ್ತದೆ. ಯಾಕಂದ್ರೆ ಎಲ್ಲಾ ಮೀಡಿಯಾದಾಗೆ ಬಿಸ್ನೆಸ್ ಆಗೋದ್ರಿಂದ 3 ಸಮಯ ಜನರು ಬಹಳ ಕಡಿಮೆ ಆಗಿದೆ. ಬಹಳ ಪವಿತ್ರವಾಗಿರ್ತಕ್ಕಂಥ ಪ್ರತಿನಿತ್ಯ ಇರ್ತಕ್ಕಂಥ ವಿಷಯಗಳನ್ನು ನಾವು ನೇರವಾಗಿ ಹಂಚಿಕೊಳ್ಳಿಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಒಂದು ವಾಕ್ಚಾತುರ್ಯ, ಒಂದು ಕಲ್ಕೊಳ್ಳಿಕ್ಕೆ ಅದ್ಭುತವಾಗಿರ್ತಕ್ಕಂಥದ್ದು. ಆದ್ರೆ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ನಾವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಪತ್ರಿಕೆಯ ರಂಗಗಳು ಇವತ್ತು ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದು ನಾವೆಲ್ಲ ನೋಡ್ತಾ ಇದ್ದೀವಿ. ಹಿಂದಿನ ಇತಿಹಾಸದಿಂದ ಈಗೆಲ್ಲ ವಾಸ್ತವವಾಗಿ ಹೇಳಿದರೆ ಅದರಲ್ಲಿ ಇಂದ ಮಂಗಳೂರು ಪತ್ರಿಕೆ ಪ್ರಾರಂಭ ಆಯಿತು, ಅಲ್ಲಿಂದ ಬೇರೆ ಬೇರೆ ಪತ್ರಿಕೆಗಳು